ಆತ್ಮೀಯ ಸ್ನೇಹಿತರೆ, ಈಗ ವಿಧಿಯ ಸ್ಟೇಜ್ ಪಾರು ಮಾಡಿ ಸಿದ್ಧಿ ಸ್ವರೂಪರಾಗಬೇಕು ಅಂತ ತಂದೆ ಹೇಳ್ತಿದ್ದಾರೆ. ಅಂದ್ರೆ ಈ ಯೋಗವನ್ನ ಬಟ್ಟಿ ಮೂಲಕ ಯಾವುದಾದ್ರೂ ಒಂದು ವಿಷಯವನ್ನ ಮೇಲೆ ಅಥವಾ ಈ ಬಟ್ಟಿ ಅಂತ ಹೇಳಿ 21 ದಿನ ಅಥವಾ 7 ದಿನ ಹೀಗೆ ಮಾಡ್ತಿದ್ವಿ ಅಲ್ವಾ. ಆ ಏಕಾಗ್ರತೆಯನ್ನ ನಾವು ರೂಢಿ ಮಾಡ್ಕೊಳ್ಳೋಕೆ ಅಷ್ಟು ದಿನ ತಗೊಳ್ತಿದ್ವಿ. ಅದನ್ನ ಸಿದ್ಧಿ ಮಾಡ್ಕೊಳ್ಳೋಕೆ ಅಷ್ಟು ದಿನಗಟ್ಲೆ ಮಾಡ್ತಾ ಇದ್ವಿ. ಆದ್ರೆ ಇನ್ನು ಮೇಲೆ ನಾವು ಸಂಕಲ್ಪ ಮಾಡಿದ ಕೂಡ್ಲೇನೆ ಅದು ಸಿದ್ಧಿ ಆಗ್ಬಿಡ್ಬೇಕು. ಆ ರೀತಿ ಸ್ಟೇಜ್ ನಿಮ್ಮಲ್ಲಿ ಆಗ್ಬೇಕು. ಆ ಥರ ಹೇಳ್ತಿದ್ದಾರೆ ಇಲ್ಲಿ ತಂದೆ. ಅದೇನು ಓದನ್ ಬನ್ನಿ. ಇಂದು ಯಾವ ಸಭೆ ಸೇರಿದೆ? ವರ್ತಮಾನ ಸಮಯ ತಮ್ಮನ್ನ ಯಾವ ಸ್ವರೂಪದಲ್ಲಿ ನೋಡ್ತಿರುವಿರಿ? ತಂದೆ ಹೇಗೆ ಬಹುರೂಪಿಯೋ ಹಾಗೆ ತಾವೆಲ್ಲರೂ ಸಹ ಆಗಿರುವಿರಿ. ಆದ್ರೆ ಈ ಸಮಯ ಯಾವ ಸ್ವರೂಪವನ್ನು ಧಾರಣೆ ಮಾಡಿ ಈ ಸಭೆಯಲ್ಲಿ ಕುಳಿತಿರುವಿರಿ? ಬಹುರೂಪಿ ಅಂದ್ರೆ ಇಲ್ಲಿ ನಮಗೆ ತಂದೆ, ಶಿಕ್ಷಕ, ಸದ್ಗುರು ಹಾಗೆ ಅನೇಕ ಪಾತ್ರವನ್ನ ಇಲ್ಲಿ ತಂದೆ ಕೂಡ ಮಾಡ್ತಾರಲ್ವಾ ನಮ್ಮ ಜೊತೆ. ಹಾಗೆ ನಾವು ಕೂಡ ಮಕ್ಕಳಾಗಿ, ಒಬ್ಬರಿಗೆ ಮಡದಿಯಾಗಿ ಅಥವಾ ಇನ್ನು ಅನೇಕ ಪಾತ್ರವನ್ನ ನಾವಿಲ್ಲಿ ಮಾಡಕ್ ಬಂದಿದ್ದೀವಿ. ಆದ್ರೆ ನಾವೀಗ ಈ ಸಭೆಯಲ್ಲಿ ಮಾತ್ರ ಯಾವ ಸ್ವರೂಪದಲ್ಲಿ ಕೂತಿದ್ದೀವಿ ಅಂತ ತಂದೆ ಕೇಳ್ತಿದ್ದಾರೆ. ವರ್ತಮಾನ ಸಮಯ ಜಗತ್ತಿನ ಜನ ಶ್ರೇಷ್ಠ ಆತ್ಮಗಳಾದ ತಮ್ಮ ಯಾವ ಸ್ವರೂಪದ ಆಹ್ವಾನ ಮಾಡ್ತಿದ್ದಾರೆ? ಅಂದ್ರೆ ಈ ವರ್ತಮಾನ ಸಮಯ ಜನ ನಿಮ್ಮ ಯಾವ ಸ್ವರೂಪ ಆಹ್ವಾನ ಮಾಡ್ತಿದ್ದಾರೆ? ದೇವತೆ ಸ್ವರೂಪ ಅಲ್ವಾ? ಏನಾದ್ರೂ ಕೂಡ ಬೇಡ್ಕೊಳ್ಳೋದು ಯಾರ ಹತ್ರ? ದೇವತೆಗಳ ಬಳಿ ತಾನೆ. ಅದನ್ನೇ ಇಲ್ಲಿ ತಂದೆ ಕೇಳ್ತಾ ಇರೋದು. ಎಲ್ಲ ಶ್ರೇಷ್ಠ ಆತ್ಮಗಳ ಆಹ್ವಾನ ಮಾಡ್ತಾರೋ ಅಥವಾ ಒಂದು ಆತ್ಮನನ್ನ ಯಾರು ಆಹ್ವಾನ ಮಾಡ್ತಾರೋ ಅಥವಾ ಎಲ್ಲ ಶ್ರೇಷ್ಠ ಆತ್ಮಗಳ ಆಹ್ವಾನ ಮಾಡ್ತಾರೋ ಅಥವಾ ಒಂದು ಆತ್ಮನನ್ನು ಯಾರ ಆಹ್ವಾನ ಮಾಡ್ತಿದ್ದಾರೆ? ವರ್ತಮಾನ ಸಮಯ ತಮ್ಮ ಯಾವ ಸ್ವರೂಪದಲ್ಲಿ ಆಹ್ವಾನ ಮಾಡ್ತಿದ್ದಾರೆ? ಈಗ ಜಗತ್ತಿನಲ್ಲಿ ಎಂತಹ ಸಮಯವಿದೆ? ಯಾರ ಆಹ್ವಾನ ನಡೀತಿದೆ? ವರ್ತಮಾನ ಸಮಯ 2 ರೂಪಗಳಲ್ಲಿ ಆಹ್ವಾನ ಮಾಡ್ತಿದ್ದಾರೆ. ಅವರು ತಮ್ಮ ಆಹ್ವಾನ ಮಾಡ್ತಿದ್ದಾರೆ ಅಂದ್ರೆ ನಮ್ಮೆಲ್ಲರ ಆಹ್ವಾನ ಮಾಡ್ತಿದ್ದಾರೆ. ಈಶ್ವರಿಯ ಶಿಕ್ಷಣ ಪಡಿತಾ ಇರೋರು ನಾವು ಪ್ರಭುವಿನ ಮಕ್ಕಳನ್ನ. ಆದ್ರೆ ತಮಗೆ ಅದು ಗೊತ್ತೇ ಆಗ್ತಾ ಇಲ್ಲ ಅಂತ ತಂದೆ ಹೇಳ್ತಿದ್ದಾರೆ ಇಲ್ಲಿ. ಈ ಸಮಯ ಎಲ್ಲರಿಗಿಂತ ವರದಾನಿ ಮತ್ತು ವಿಶ್ವ ಕಲ್ಯಾಣಕಾರಿ ದಾತಾನ ರೂಪದಲ್ಲಿ ಶ್ರೇಷ್ಠ ಆತ್ಮಗಳಾದ ತಮ್ಮ ಆಹ್ವಾನ 4 ಕಡೆಗೂ ಆಗುತ್ತಿದೆ. ಏಕೆಂದರೆ ಭಕ್ತಿ ಮಾರ್ಗದಿಂದ ಮತ್ತು ಭಕ್ತಿಯ ಆಧಾರದಿಂದ ಯಥಾಶಕ್ತಿ ಶ್ರೇಷ್ಠ ಕರ್ಮಗಳಿಂದ ಅಲ್ಪಕಾಲದ ಸಾಧನ ಮತ್ತು ಸಾಮಗ್ರಿ ಎಂದರೆ ವೈಭವ ಇಂದಿನ ಜಗತ್ತಿನಲ್ಲಿ ಸಿಗುತ್ತಿದೆಯೋ ಆ ಎಲ್ಲ ಅಲ್ಪಕಾಲದ ಪ್ರಾಪ್ತಿಯ ಸಿಂಹಾಸನ ಅಲುಗಾಡಲು ಶುರುವಾಗಿದೆ. ಅಂದ್ರೆ ಈ PM CM ಅಂತ ಏನಿಲ್ಲ, ಅದೇ ಅಧಿಕಾರ ಇಲ್ಲಿ ಸಿಂಹಾಸನ ಅನ್ನಲ್ಲ. ಇವರು ಕುರ್ಚಿಗೋಸ್ಕರ ಹೋರಾಡಿದ್ರು, ಕುರ್ಚಿಗೋಸ್ಕರ ಒದ್ದಾಡಿದ್ರು ಅಂತೆಲ್ಲ ಹೇಳ್ತಾರಲ್ವಾ. ಆ ಸ್ಥಾನ ಪಡಲಿಕ್ಕೋಸ್ಕರ ಅಂತ ಸ್ಥಾನ ಎಲ್ಲ ಈಗ ಅಲುಗಾಡ್ತಾ ಇದೆ ಅಲ್ವಾ. ಆಗ ಯಾರು ನೆನಪಾಗ್ತದೆ ಅಂತ ಇಲ್ಲಿ ತಂದೆ ಕೇಳ್ತಾ ಇರೋದು. ಆ ಸಮಯದಲ್ಲಿ ಸದಾ ಕಾಲದ ಪ್ರಾಪ್ತಿ ಮಾಡಿಸುವಂತ, ತಮ್ಮ ಸುಖ ನೆಮ್ಮದಿ ಕೊಡುವಂತಹ ತಂದೆ ಮತ್ತು ಶಿವಶಕ್ತಿಯರು ಮತ್ತು ಮಹಾದಾನಿ ವರದಾನಿ ದೇವಿಯರೇ ನೆನಪಾಗ್ತಾರೆ. ಏಕೆಂದ್ರೆ ದೇವಿಯರು ಅಥವಾ ಮಾತೆಯರು ಸ್ನೇಹ ಹೃದಯ ಮತ್ತು ದಯಾ ಹೃದಯ ಆಗಿರುವ ಕಾರಣ ವರ್ತಮಾನ ಸಮಯ ಮಾತೆಯರ ರೂಪದ ಪೂಜೆ ಅಥವಾ ಆಹ್ವಾನ ಹೆಚ್ಚು ಮಾಡ್ತಾರೆ. ಸಿದ್ಧಿ ಸ್ವರೂಪ ಎಂದರೆ ಸರ್ವಕಾರ್ಯ ಸಿದ್ಧ ಮಾಡುವ ಆತ್ಮಗಳ ಆಹ್ವಾನ ವರ್ತಮಾನ ಸಮಯ ಹೆಚ್ಚು ಇದೆ. ಇತ್ತೀಚೆಗೆ ಸರ್ವ ಚಿಂತೆಗಳಿಂದ ಬೇಸತ್ತ ದುರ್ಬಲ ಆತ್ಮಗಳು, ಗುರಿಯನ್ನು ಹುಡುಕುತ್ತಿರುವ ಆತ್ಮಗಳು ಮತ್ತು ಸುಖ ಶಾಂತಿಯ ಪ್ರಾಪ್ತಿಗಾಗಿ ಒದ್ದಾಡುವ ಆತ್ಮಗಳು ಪುರುಷಾರ್ಥದ ವಿಧಿಯನ್ನು ಬಯಸುವುದಿಲ್ಲ. ಆದರೆ ವಿಧಿಯ ಬದಲು ಏನೇನು ಪುರುಷಾರ್ಥ ಮಾಡಬೇಕು, ವಿಧಿ ಮಾಡಬೇಕು, ನಾವು ಯೋಗ ಮಾಡಬೇಕು, 21 ದಿನ ಬಟ್ಟಿ ಮಾಡಬೇಕು, ಆ ನಿಯಮ ಪಾಲನೆ ಮಾಡಬೇಕು, ಈ ನಿಯಮ ಪಾಲನೆ ಮಾಡಬೇಕು ಅನ್ನೋದನ್ನೆಲ್ಲ ಇತ್ತೀಚೆಗೆ ಬಂದ ಪುರುಷಾರ್ಥಿಗಳು ಕೆಲವರು ಬಯಸೋದಿಲ್ಲ. ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸಾಕು. ಅದಕ್ಕೆ ಇಲ್ಲಿ ತಂದೆ ಹೇಳ್ತಾ ಇರೋದು. ಸಹಜ ಸಿದ್ಧಿಯನ್ನ ಬಯಸ್ತಾ ಇದ್ದಾರೆ ಅವರು. ಅಂದ್ರೆ ಸಹಜವಾಗಿ ಸಿದ್ಧಿ ಆಗ್ಬೇಕು. ನಾವು ಅತಿಯಾಗಿ ಪರಿಶ್ರಮ ಪಡುವಂಥವ್ರಲ್ಲ. ಅಂದ್ರೆ ಸಿದ್ಧಿಯ ನಂತರ ವಿಧಿಯ ಮಹತ್ವವನ್ನ ಕೂಡ ತಿಳಿವರು. ಇಂತಹ ಆತ್ಮಗಳಿಗೆ ವಿಶ್ವ ಕಲ್ಯಾಣಕಾರಿ ಆತ್ಮಗಳಾದ ತಮ್ಮ ಯಾವ ಸ್ವರೂಪ ಬೇಕು? ವರ್ತಮಾನ ಸಮಯ ತಮ್ಮ ಪ್ರೇಮ ಸ್ವರೂಪ ಬೇಕು. ಲಾಫುಲ್ ಅಲ್ಲ, ಆದ್ರೆ ಲವ್ಫುಲ್. ಅಂದ್ರೆ ನಿಮ್ಮ ನಿಯಮಬದ್ಧವಾದ ಇದು ಕೇಳ್ತಾ ಇಲ್ಲ ಅವರು, ನಿಮ್ಮ ಪ್ರೀತಿ ಪಾಲನೆ ಬೇಕು ಅಂತ ಹೇಳಿ ತಂದೆ ಹೇಳ್ತಾ ಇದ್ದಾರೆ. ಲಾಫುಲ್ ಅಂದ್ರೆ ಕಾನೂನುಬದ್ಧವಾದ ಅಥವಾ ನಿಮ್ಮ ನಿಯಮಬದ್ಧವಾದ ಯಾವ ರೀತಿ ಇರಬೇಕು ಈಶ್ವರಿಯ ಅಂತ ಹೇಳಿ ಕೇಳೋದಿಲ್ಲ. ಅವರಿಗೆ ಕೇವಲ ನಮಗೆ ಪ್ರೀತಿ ಪಾಲನೆ ಬೇಕು ಅಂತ ಕೇಳಿ ಬರುವಂತ ಆತ್ಮಗಳು ಇಲ್ಲಿ ಬರ್ತಾರೆ. ಮೊದಲು ಪ್ರೀತಿಯನ್ನ ಕೊಡಿ, ನಂತರ ನಿಯಮಗಳು ಹೇಳಿ. ಅವರು ಪ್ರೀತಿ ಕೊಟ್ಟ ಮೇಲೆ ನಿಯಮಗಳನ್ನ ಸ್ನೇಹದ ಸಾಧನವೆಂದು ಅನುಭವ ಮಾಡುವರು. ಯಾಕೆಂದ್ರೆ
ಹೊರಗಿನ ರೂಪದ ಹೊಳಪಿನ ಜಗತ್ತಿನಲ್ಲಿ ಮತ್ತು ವಿಜ್ಞಾನದ ಯುಗದಲ್ಲಿ ವಿಜ್ಞಾನದ ಸಾಧನ ಬಹಳ ಇವೆ. ಆದರೆ ಎಷ್ಟು ಭಿನ್ನ ಭಿನ್ನ ಪ್ರಕಾರದ ಅಲ್ಪಕಾಲದ ಪ್ರಾಪ್ತಿಯ ಸಾಧನ ಮಾಡುತ್ತಾರೋ ಅಷ್ಟು ಸತ್ಯ ಸ್ನೇಹ ಮತ್ತು ಆತ್ಮಿಕ ಪ್ರೀತಿ ಸ್ವಾರ್ಥರಹಿತ ಪ್ರೀತಿ ಸಮಾಪ್ತಿಯಾಗುತ್ತಿದೆ. ಆತ್ಮಗಳ ಜೊತೆಗೆ ಸ್ನೇಹ ಸಮಾಪ್ತಿಯಾಗಿ ಸಾಧನಗಳ ಮೇಲೆ ಪ್ರೀತಿ ಹೆಚ್ಚಾಗುತ್ತಿದೆ. ಆದ್ದರಿಂದ ಅನೇಕ ಪ್ರಕಾರದ ಪ್ರಾಪ್ತಿಗಳು ಆಗುತ್ತಿದ್ದರೂ ಸ್ನೇಹದ ಅಪ್ರಾಪ್ತಿಯ ಕಾರಣ ಸಂತುಷ್ಟರಾಗಿಲ್ಲ ಮತ್ತು ದಿನ ದಿನಕ್ಕೆ ಅಸಂತುಷ್ಟತೆ ಹೆಚ್ಚುತ್ತಿದೆ. ಈ ಸಾಧನಗಳು ಗುರಿಯಿಂದ ದೂರ ತೆಗೆದುಕೊಂಡು ಹೋಗುವವು, ಅಲೆದಾಡಿಸುವವು, ಆತ್ಮನನ್ನು ಒದ್ದಾಡಿಸುವವು ಎಂದು ಅವರು ಅನುಭವ ಮಾಡುವರು. ಅಂದರೆ ಕಲ್ಪದ ಹಿಂದಿನ ಗಾಯನವಾದ ಕುರುಡನ ಸಂತಾನ ಕುರುಡು. ಕಲ್ಪದ ಹಿಂದಿನ ಗಾಯನ ಅಂದ್ರೆ ಏನು? ಕುರುಡನ ಅಂದ್ರೆ ಯಾರು? ಏನಿತ್ತು ಇದು? ಭಗವದ್ಗೀತೆಯಲ್ಲಿ ಕೇಳಿರ್ತೀರಲ್ವಾ, ಅಥವಾ ಮಹಾಭಾರತದಲ್ಲಿ ಯಾರು? ಧೃತರಾಷ್ಟ್ರನ ಮಕ್ಕಳು ಕೂಡ ಅವರು ಅಂಧರ ಮಕ್ಕಳು, ಅಂಧರಾಗಿದ್ದಾರೆ, ಇವರು ಮೂರ್ಖರು, ದುಷ್ಟರು ಅಂತ ಹೇಳ್ತಿರ್ತಾರಲ್ವ. ಹಾಗೆ ಕುರುಡನ ಮಕ್ಕಳು ಕುರುಡರು ಅಂತ ಒಂದು ಗಾಯನ ಇತ್ತಲ್ವಾ. ಆ ರೀತಿ ಇಲ್ಲಿ ಬರೀ ಸಾಧನಗಳ ಹಿಂದೆ ಬಿದ್ದು ಆ ಸಂಬಂಧಗಳ ವಿಶ್ವಾಸಗಳೆಲ್ಲ ಮರ್ತು ಹೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಈ ಮಾತು ಕುರುಡನ ಸಂತಾನ ಕುರುಡು ಅಂತ ಬಂತು. ಮರೀಚಿಕೆಯ ಸಮಾನ ಸರ್ವ ವ್ಯಾಪ್ತಿಯಿಂದ ವಂಚಿತರಾಗುವರು. ಇಂತಹ ಅನುಭವವನ್ನು ಸಮಯಾನುಸಾರ 4 ಕಡೆಗೂ ಮಾಡುವರು. ಇಂತಹ ಸಮಯದಲ್ಲಿ ಇಂತಹ ಆತ್ಮಗಳ ಸರ್ವ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ಮತ್ತು ಮನ ಇಚ್ಛಿತ ಪ್ರತ್ಯಕ್ಷ ಫಲ ಕೊಡಲು ಯಾವ ಆತ್ಮಗಳು ನಿಮಿತ್ತರಾಗುವರು? ಯಾರು ಸ್ವಯಂ ಸಿದ್ಧಿ ಸ್ವರೂಪರಾಗುವರು, ಹಗಲು ರಾತ್ರಿ ವಿಘ್ನಗಳನ್ನು ನಾಶ ಮಾಡುವ ವಿಧಿಯಲ್ಲಿ ಇರದಿರುವವರು. ಅಂದ್ರೆ ಬರೀ ವಿಘ್ನ ನಾಶ ಮಾಡ್ತಾನೇ ಇರೋದಲ್ಲ, ಸಿದ್ಧಿ ಸ್ವರೂಪ ಆಗ್ಬಿಟ್ಟಿರ್ತಾರೆ. ವಿಘ್ನಗಳನ್ನ ಅವರು ಪದೇ ಪದೇ ಅವರ ಬಳಿ ವಿಘ್ನಗಳು ಬರ್ತಾ ಇರೋದು, ಅವ್ರು ಅದನ್ನ ನಾಶ ಮಾಡ್ತಾ ಇರೋದು, ಮಾಡ್ತಾ ಇರಲ್ಲ. ಅವ್ರ ಬಳಿ ವಿಘ್ನನೇ ಬರೋದಿಲ್ಲ. ದೂರದಿಂದನೇ ವಿಘ್ನನು ಕೂಡ ವಿದಾಯಿ ಹೇಳ್ಬಿಡುತ್ತೆ, ಅಷ್ಟು ಸಿದ್ಧಿ ಸ್ವರೂಪರಾಗಿರ್ತಾರೆ. ಸ್ವಯಂ ಬಾಪ್ದಾದರಿಂದ ಸಿಕ್ಕಂತಹ ಅಂದ್ರೆ ತಂದೆ ಪರಮಾತ್ಮನಿಂದ ಸಿಕ್ಕಂತಹ ಪ್ರತ್ಯಕ್ಷ ಫಲ ಭವಿಷ್ಯದ್ದಲ್ಲ. ಅಂದ್ರೆ ಸತ್ಯಯುಗದಲ್ಲಿ ಸಿಗೋಂಥ ರಾಜ ಪದವಿ ಇದೆಲ್ಲ ಇಲ್ಲಿ ಹೇಳ್ತಾ ಇರೋದು. ಈಗ ಸಂಗಮಯುಗದಲ್ಲಿ ಸಿಕ್ಕಂತಹ ಪ್ರತ್ಯಕ್ಷ ಫಲ ಅತೀಂದ್ರಿಯ ಸುಖ ಮತ್ತು ಸರ್ವಶಕ್ತಿಗಳ ವರದಾನ ಪ್ರಾಪ್ತಿ ಮಾಡಿಕೊಂಡ ವರದಾನಿ ಮೂರ್ತಿ ಆತ್ಮಗಳಾಗಿರ್ತಾರೆ. ಅವರು ಸ್ವಯಂ ಮೊರೆ ಇಡುವವರಲ್ಲ, ಅಂದ್ರೆ ಅವರು ಭಕ್ತರ ಹಾಗೆ ಬೇಡುವವರಲ್ಲ, ಅರ್ಚಾಡೋರಲ್ಲ, ಕಿರ್ಚಾಡೋರಲ್ಲ. ಬಾಬಾ ಇದನ್ನು ಮಾಡಿ, ಇದನ್ನು ಕೊಡಿ ಎಂದು ರಾಯಲ್ ರೂಪದಿಂದ ಬೇಡುವ ಅಂಶ ಮಾತ್ರವೂ ಅವ್ರ ಹತ್ರ ಇರೋದಿಲ್ಲ. ಬಾಬಾ ಈ ಕೆಲಸ ತಮ್ಮದು, ಅದನ್ನು ತಾವು ಮಾಡಿಯೇ ಮಾಡುವಿರಿ ಎಂದು ಮಾಡುವವನಿಗೆ ನೆನಪಿಸಿ ತಮ್ಮ ಸಮಾನ ಮನುಷ್ಯನನ್ನಾಗಿ ಅಂದ್ರೆ ಬಾಬರಿಗೆಲ್ಲ ಗೊತ್ತು ಏನ್ ಮಾಡ್ಬೇಕು, ಮಾಡಿಸುವಾತ ತಂದೆ ಅಂತ ಹೇಳ್ತೀವಲ್ವಾ ಅಂತ ಅವ್ರಿಗೆ ಗೊತ್ತು. ಅದನ್ನ ಬಿಟ್ಟು ಅವ್ರನ್ನ ನೆನಪು ಮಾಡುವಂತ ಅವರಿಗೆ ಇದನ್ನ ನೆನ್ಪು ಮಾಡ್ಬೇಕು, ಅದನ್ನ ನೆನ್ಪು ಮಾಡ್ಬೇಕು ಅಂತ ಕೂಡ ಹೇಳೋಷ್ಟು ಅವರಲ್ಲಿ ಅಜ್ಞಾನ ಇರೋದಿಲ್ಲ. ಅರ್ಥ ಆಯ್ತಾ? ಅವ್ರನ್ನ ಸಾಮಾನ್ಯ ಮನುಷ್ಯರಂತೆಯೇ ನೆನಪು ಮಾಡೋದಿಲ್ಲ. ಯಾಕೆಂದ್ರೆ ಹೇಳಿದ ಮೇಲೆ ಮಾಡೋರು ಮನುಷ್ಯರಲ್ಲಿ ಎಣಿಕೆ ಆಗ್ತಾರೆ, ಹೇಳದೆಯೇ ಮಾಡುವವರು ದೇವತೆಗಳಲ್ಲಿ ಎಣಿಕೆ ಆಗ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ತಂದೆ. ದೇವತೆಗಳ ರಚಯಿತನನ್ನು ಏನು ಮಾಡುತ್ತೀರಿ? ಇಂತಹ ಮಾಸ್ಟರ್ ಸರ್ವಶಕ್ತಿವಂತ ಸರ್ವ ಅಧಿಕಾರಿ ಆತ್ಮಗಳು ಬೇರೆಯವರಿಗೆ ಸಹಜ ಸಿದ್ಧಿಯನ್ನು ಮಾಡಿಸಬಲ್ಲರು. ಅಂದ್ರೆ ಅಷ್ಟು ಸಿದ್ಧಿಯನ್ನು ಅವರು ಮಾಡಿಕೊಂಡಿರ್ತಾರೆ. ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ಸಾಧಾರಣವಾಗಿ ಅಲ್ಲ, ಪರಿಶೀಲನೆಯು ಸಮಯಾನುಸಾರ ಸೂಕ್ಷ್ಮ ರೂಪದಿಂದ ಮಾಡಬೇಕು. ವರ್ತಮಾನ ಸಮಯಕ್ಕೆ ತಕ್ಕಂತೆ ಪ್ರತಿಯೊಂದು ವಿಷಯದಲ್ಲಿ ವಿಧಿ ಸ್ವರೂಪ ಎಷ್ಟು ಇರುವಿರಿ ಮತ್ತು ಸಿದ್ಧಿ ಸ್ವರೂಪ ಎಷ್ಟು ಇರುವಿರಿ ಎಂಬುದನ್ನು ಪರಿಶೀಲನೆ ಮಾಡಿ. ಅಂದ್ರೆ ನೀವಿನ್ನೂ ನಿಯಮಗಳನ್ನು ಪಾಲನೆ ಮಾಡ್ತಿದ್ದೀರೋ, ಅದು ಸಿದ್ಧಿ ಆಗಿದೆಯೋ ಇಲ್ಲೋ, ಸಂಕಲ್ಪ ಸಿದ್ಧಿ ಆಗಿದೆಯೋ ಇಲ್ಲೋ ಅಂತ ಹೇಳಿ ನೀವು ಪರಿಶೀಲನೆ ಮಾಡಿ. ಹೆಚ್ಚಿದರೆ ಪ್ರತಿಯೊಂದು ವಿಷಯದಲ್ಲಿ ವಿಧಿಯಲ್ಲಿ ಎಷ್ಟು ಸಮಯ ಹೋಗ್ತದೆ ಮತ್ತು ಸಿದ್ಧಿಯ ಸಮಯ ಎಷ್ಟು ಅನುಭವ ಆಗ್ತದೆ. ಅಂದ್ರೆ ನೀವು ವಿಧಿಯನ್ನ ಪಾಲನೆ ಮಾಡೋದಕ್ಕೆ ಎಷ್ಟು ಸಮಯ ಇದೆ, ಆದರೆ ಅದು ಸಿದ್ಧಿ ಆಗ್ಲಿಕ್ಕೆ ಎಷ್ಟು ಸಮಯ ತಗೊಳ್ತಾ ಇದೆ ಅನ್ನೋದನ್ನ ನೀವು ಪರೀಕ್ಷೆ ಮಾಡಿ. ಮತ್ತೆ ಸಿದ್ಧಿಯ ಸಮಯ ಎಷ್ಟು? 4 ವಿಷಯಗಳಲ್ಲಿ ಮನ, ವಚನ, ಕರ್ಮ 3 ರೂಪಗಳಲ್ಲಿ ಯಾವ ಸ್ಟೇಜ್ ವರೆಗೆ, ಅಂದ್ರೆ ಮನಸ್ಸಲ್ಲೂ ಕೂಡ, ಮಾತಲ್ಲೂ ಕೂಡ, ಸಂಸ್ಕಾರದಲ್ಲೂ ಕೂಡ ಯಾವ ಸ್ಟೇಜ್ ವರೆಗೆ ನೀವು ತಲುಪಿದ್ದೀರಾ ಅಂತ ಪರಿಶೀಲನೆ ಮಾಡಿ, ಚೆಕ್ ಮಾಡಿ. ಈಗ ಮಹಾರಥಿಗಳಿಗೆ ವಿಧಿಯ ಸಮಯವಿಲ್ಲ, ಆದರೆ ಸಿದ್ಧಿ ಸ್ವರೂಪದ ಅನುಭವ ಮಾಡುವ ಸಮಯವಾಗಿದೆ. ಈಗಂತೂ ಸಂಗಮ ಯುಗದ ಎಂಡಿಂಗ್ ಸ್ಟೇಜ್ ಬಂದ್ಬಿಟ್ಟಿದೆ. ಇನ್ನೂ ವಿಧಿ ಅಂದ್ರೆ ಇನ್ನು ಬಟ್ಟಿ ಮಾಡಬೇಕು, ಇನ್ನು ಅಷ್ಟು ದಿನಗಳ ಕಾಲ ಯೋಗದಲ್ಲಿ ಮಾಡಬೇಕು ಇಲ್ಲ. ಈಗ ಪ್ರಾಪ್ತಿಯನ್ನ ನಾವು ವರದಾನಿ ಮಹಾದಾನಿ ರೂಪದಲ್ಲಿ ನಾವು ಕೊಡೋದಷ್ಟೇ ಬಾಕಿ ಇರೋದು. ಅದಕ್ಕೆ ಇಲ್ಲಿ ಸಿದ್ಧಿ ಸ್ವರೂಪರಾಗಿ ಅಂತ ತಂದೆ ಹೇಳ್ತಾ ಇರೋದು. ಇಲ್ಲವಾದ್ರೆ ವರ್ತಮಾನ ಸಮಯ ಅನೇಕ ಚಿಂತೆಗಳು ಇನ್ನೂವರೆಗೆ
ವಿಧಿಯಲ್ಲಿ ಅಂದರೆ ನಿಯಮದಲ್ಲಿಯೇ ತೊಡಗಿರುವಂತಹ ಆತ್ಮನನ್ನು ಅವರ ಸ್ಥಾನಮಾನದಿಂದ ದೂರ ಚಿಂತೆ ಅಂದರೆ ಪರೇಶಾನ್ ಆಗ್ಬಿಡ್ತಾರೆ. ದೂರ ಪ್ರಭಾವದಲ್ಲಿ ಸಹಜವಾಗಿ ಬಿಡುತ್ತೆ, ಚಿಂತೆಯಲ್ಲಿ ತಂದ್ಬಿಡುತ್ತೆ. ಆದ್ದರಿಂದ ಗಾಯನವಿರುವಂತೆ ಅಂತ್ಯದ ಸಮಯದಲ್ಲಿ ಉನ್ನತ ಪರ್ವತಗಳಲ್ಲಿ ಪಾಂಡವರು ಕರಗಿದರು. ಅಂದರೆ ಅಂತ್ಯದ ಸಮಯದಲ್ಲಿ ಮಹಾಭಾರತದಲ್ಲಿ ಎಲ್ಲ ಯುದ್ಧ ನಡೆದ ನಂತರ ಒಬ್ಬೊಬ್ಬರೇ ಹತ್ತುತ್ತಾ ಒಬ್ಬೊಬ್ಬರೇ ಹೋದ್ರು ಅಂತ ಹೇಳಿ ಹೇಳ್ತಾರಲ್ಲ, ಪಾಂಡವರು ಕರ್ಗೋದ್ರು ಅಂತ ಹೇಳಿ ಗಾಯನ ಇದೆ ಅಲ್ವಾ. ಆದರೆ ಸ್ವಯಂ ದೇಹ ಅಭಿಮಾನ ಮತ್ತು ದುಃಖದ ದೇಹ ಅಭಿಮಾನ ಅಂದ್ರೇನು, ನಾನು, ನನ್ನದು, ನನ್ನತನ, ಸಂಬಂಧ, ವಸ್ತು, ವೈಭೋಗ, ಇದು ದೇಹಾಭಿಮಾನ. ಮತ್ತೆ ದುಃಖದ ಜಗತ್ತಿನ ಪ್ರಭಾವ ಅಂದರೆ ದುಃಖದ ಪ್ರಭಾವದಿಂದ ದೂರ ಉನ್ನತ ಸ್ಥಿತಿಯಲ್ಲಿ ಸ್ಥಿತರಾದರು. ಆ ರೀತಿ ಹೇಳ್ತಾರಲ್ವಾ, ಉನ್ನತ ಸ್ಥಿತಿಯಲ್ಲಿ ಸ್ಥಿತರಾದರು ಪಾಂಡವರು ಅಂತ ಹೇಳಿ. ಉನ್ನತ ಸ್ಥಿತಿಯಲ್ಲಿ ಸ್ಥಿತರಾಗಿ ಕೆಳಗಿರುವವರ ಆಟವನ್ನ ಸಾಕ್ಷಿಯಾಗಿ ನೋಡಿ. ಅಷ್ಟು ಉನ್ನತವಾಗಿ ನಾವು ಕೆಳಗಿರೋರನ್ನ ನಾವು ಸಾಕ್ಷಿಯಾಗಿ ನೋಡ್ಬೇಕು. ಇಂತಹ ಸ್ಥಿತಿಯಲ್ಲಿ ಇರುವವರೇ ಸಮಸ್ಯೆಯ ಸ್ವರೂಪವಲ್ಲ, ಆದರೆ ಅವರು ಸಮಾಧಾನ ಸ್ವರೂಪ ಆಗಿರ್ತಾರೆ. ಆದ್ರಿಂದ ವರ್ತಮಾನ ಸಮಯ ಇಂತಹ ಸ್ಥಿತಿ ಬೇಕು. ಹೀಗಿದೆಯಾ? ಸ್ವಲ್ಪವೂ ಕೋಲಾಹಲದಲ್ಲಿ ಬರುವುದಿಲ್ಲವಷ್ಟೇ. ಏನಾಗುವುದು? ಹೇಗೆ ಆಗುವುದು? ನಮ್ಮದು ಏನಾಗುವುದು? ಅಚಲ ಸ್ವರೂಪ ಆಗಿರುವಿರಲ್ಲವೇ? ಅಚಲವಾಗಿದ್ದರೆ ಯಾವುದೇ ಕೋಲಾಹಲವಿಲ್ಲ. ಇಂತಹ ಸ್ಥಿತಿಯವರೇ ವಿಜಯಿ ರತ್ನಗಳಾಗುವರು. ಬಾಪ್ದಾದ ಇಂದು ಮಕ್ಕಳ ಆಜ್ಞೆಯಂತೆ ಆಜ್ಞಾಕಾರಿಯ ಪಾಠ ಮಾಡುತ್ತಿರುವರು. ಪ್ರೋಗ್ರಾಂ ಪ್ರಮಾಣ ಬಂದಿಲ್ಲ. ಹಾಗಾದರೆ ತಂದೆಯನ್ನು ಅನುಸರಿಸಿ. ನಾಳೆ ಆತ್ಮಗಳ ಆಹ್ವಾನವಿದೆ, ತಂದೆಯದಲ್ಲ. ತಾವು ಸಹ ತಮ್ಮ ವಿಶ್ವ ಮಹಾರಾಜನ ಸ್ವರೂಪದ ಮತ್ತು ವಿಶ್ವದ ಮಾಲೀಕತನದ ಬಾಲ ಸ್ವರೂಪದಲ್ಲಿ ಚೆನ್ನಾಗಿ ಸ್ಥಿತರಾಗಿರಿ. ಅದರಿಂದ ತಮ್ಮ ಭಕ್ತರು ಅಲ್ಪಕಾಲ ಸಹ ದರ್ಶನದಿಂದ ಪ್ರಸನ್ನರಾಗಲಿ. ಮತ್ತು ಆಮೇಲೆ ಎಲ್ಲರೂ ಇಡೀ ದಿನದಲ್ಲಿ ಎಷ್ಟು ಭಕ್ತರಿಗೆ ತಂದೆಯಿಂದ ಭಕ್ತಿಯ ಫಲವನ್ನು ಕೊಟ್ಟಿರಿ ಎಂಬ ಅನುಭವವನ್ನು ಹೇಳಿ. ತಮ್ಮ ಭಕ್ತರನ್ನು ರಾಜಿ ಮಾಡುವಿರಲ್ಲವೇ? ಒಬ್ಬರ ಯಾದಗಾರ ಅಲ್ಲ, ಒಬ್ಬರ ಜೊತೆಗೆ ಎಲ್ಲರೂ ಇರುವಿರಿ. ಹಾಗೆಯೇ ನಾಳೆ ನಮ್ಮೆಲ್ಲರ ಜನ್ಮಾಷ್ಟಮಿ ಆಚರಿಸೋಣ. ಎಲ್ಲರೂ ಕೃಷ್ಣನ ಸಮಾನ ದೇವತೆಯ ಸ್ವರೂಪದಲ್ಲಿ ಇರುವಿರಲ್ಲವೇ? ಅಷ್ಟಮಿ ಇಲ್ಲಿ ಆಗ್ಲೇನೆ ನಾವು 7 days ಕೋರ್ಸಲ್ಲಿ ಹೇಳಿದೀವಿ. ಅಷ್ಟಮಿ ಅಂತ ಯಾಕೆ ಬಂತು ಅಂದರೆ ಸತ್ಯುಗದಲ್ಲಿ 8 ಜನ್ಮವನ್ನ ಪಡಿತಾರೆ ಎಲ್ಲರೂ, ಪ್ರಿನ್ಸಸ್ಗಳು ಅಲ್ವಾ. ಅದಕ್ಕೆ ಇಲ್ಲಿ ನಾವೆಲ್ಲರೂ ಕೂಡ ಜನ್ಮಾಷ್ಟಮಿಯನ್ನ ಆಚರಿಸೋಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನ ಸಮಾನ ದೇವತೆ ಸ್ವರೂಪದಲ್ಲಿ ಇದಿರಲ್ವ ನೀವೆಲ್ಲ? ತಮ್ಮೆಲ್ಲರ ದೇವತೆ ಸ್ವರೂಪದಲ್ಲಿ ಸ್ಮೃತಿಯ ದಿನವಾಗಿದೆ. ಜಗತ್ತಿನಲ್ಲಿ ಆಚರಿಸ್ತಾರೆ. ಮತ್ತು ತಾವು ಏನು ಮಾಡುವಿರಿ? ಅವರು ಆಚರಿಸ್ತಾರೆ. ತಾವು ಆಚರಿಸುವವರಿಗೆ ಮಹಾದಾನಿ ಮತ್ತು ವರದಾನಿ ಆಗುವಿರಿ. ಒಳ್ಳೆಯದು. ಹೀಗೆ ಸಾಗರನನ್ನು ಬೆಂದಿಗೆಯಲ್ಲಿ ಸಮಾವೇಶಗೊಳಿಸುವಂತಹ ಸದಾ ತಂದೆಯ ಸಮಾನ ಸರ್ವಸಿದ್ಧಿ ಸ್ವರೂಪ ಪ್ರತಿಕ್ಷಣ ಸರ್ವರ ಪ್ರತಿ ವಿಶ್ವ ಕಲ್ಯಾಣಕಾರಿ ವರದಾನಿ ಸ್ವಯಂನಿಂದ ತಂದೆಯ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ ತಂದೆಯ ಸ್ವರೂಪ ಸಾಕ್ಷಾತ್ಕಾರಿ ಮೂರ್ತಿ ಸದಾ ನಿರಾಕಾರಿ ಮತ್ತು ಸದಾಚಾರಿ ಶ್ರೇಷ್ಠಾತ್ಮಗಳಿಗೆ ಬಾಪ್ದಾದಾರ ನೆನಪು, ಪ್ರೀತಿ ಮತ್ತು ನಮಸ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ವಿದೇಶದಲ್ಲಿ ಹೇಗೆ ಲೌಕಿಕ ಜೀವನ ವೇಗ ಆಗ್ತಾ ಇದೆಯೋ ಹಾಗೆ ಆತ್ಮನ ಪುರುಷಾರ್ಥದ ವೇಗ ತೀವ್ರ ಆಗಿದೆಯಾ ಅಂತ ಹೇಳಿ ತಂದೆ ಕೇಳ್ತಾ ಇದ್ದಾರೆ. ಸೇವಾಧಾರಿಯಾಗಿದ್ದೀರಾ? ಸೇವೆಯಲ್ಲದೆಯೇ ಬೇರೆ ಏನೂ ಇಲ್ಲ. ಹೇಳ್ತಾ, ನಿದ್ರಿಸುತ್ತಾ ಮತ್ತು ಸ್ವಪ್ನವನ್ನು ನೋಡಿದ್ರೂ ಸೇವಾದಾರಿಯ ರೂಪದಲ್ಲಿ ಈ ರೀತಿಯ ಸೇವಾದಾರಿಯಾಗಿರ್ತೀರಾ? ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಶ್ವಾಸ ತಮಗಾಗಿ ಇರದೆ ಸೇವೆಗಾಗಿ ಇರಲಿ. ತಮ್ಮ ಆರಾಮಕ್ಕಾಗಿ ಅಲ್ಲ, ತಮ್ಮ ಪುರುಷಾರ್ಥಕ್ಕಾಗಿ ಅಲ್ಲ. ತಮ್ಮ ಪುರುಷಾರ್ಥಕ್ಕಾಗಿ ಅಲ್ಲ, ತಮ್ಮ ಜೊತೆಗೆ ಬೇರೆಯವರ ತಮ್ಮ ಪುರುಷಾರ್ಥಕ್ಕಾಗಿ ಅಷ್ಟೇ ಅಲ್ಲ, ತಮ್ಮ ಜೊತೆಗೆ ಬೇರೆಯವ್ರ ಪುರುಷಾರ್ಥ ಕೂಡ ಇಲ್ಲಿ ಆಗಬೇಕು ಅಂತ ಹೇಳಲಾಗ್ತದೆ. ಸೇವಾದಾರಿ, ಇಂತಹ ಸೇವಾದಾರಿ ಲೇಬಲ್ ಮಸ್ತಕದಲ್ಲಿ ಹಚ್ಚಿಕೊಂಡಿರುವಿರಾ? ನೀವು ಇಂತಹ ಸೇವಾದಾರಿ ಅನ್ನೋ ಲೇಬಲ್ ನಿಮ್ಮ ಮಸ್ತಕದಲ್ಲಿ ಕಂಡು ಬರ್ತಾ ಇದೆಯಾ ಅಂದರೆ ಅದ್ರ ಚಿಹ್ನೆ ಏನು ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ. ಸೇವಾದಾರಿಯ ಮಸ್ತಕದ ಮೇಲೆ ಯಾವ ಲಕ್ಷಣ ಇರ್ತದೆ? ಆತ್ಮರೂಪದ ಮಣಿ, ಮಸ್ತಕ ಮಣಿ ಅಂದರೆ ವಜ್ರತಿರೆ ರೀತಿ ಅದು ಹೊಳೆಯುತ್ತಿರುವಂತೆ ಕಂಡು ಬರಬೇಕು. ಇದಾಗಿದೆ ಸೇವಾದಾರಿಯ ಲೇಬಲ್. ನಿಮಗೆ ಗೊತ್ತಲ್ಲ ಮಸ್ತಕ ಮಣಿ ಅಂತ ಹೇಳಿ. ಆ ದೇಹವನ್ನ ತಂದೆಯಲ್ಲಿ ಸರ್ಪಕ್ಕೆ ಹೋಲಿಸ್ತಾರೆ. ಅದೇ ನಾಗಮಣಿ ಅಂದರೆ ಮಣಿ, ಅದನ್ನ ಆತ್ಮಕ್ಕೆ ಹೋಲಿಸ್ತಾರೆ. ಎಲ್ಲರೂ ಹಾವನ್ನ ಹಿಡಿಯೋಕೆ ಇಷ್ಟಪಡೋದಿಲ್ಲ. ಆ ನಾಗಮಣಿಯನ್ನೇ ತಗೋಬೇಕು ಅಂತ ಬಯಸ್ತಾ ಇರ್ತಾರೆ ಕೆಲವೊಂದು ಪಿಕ್ಚರ್ಗಳಲ್ಲಿ ಅಥವಾ ಇಂಥರಲ್ಲೇ ನೋಡ್ಬೋದು. ಅದರಿಂದ ಸೌಭಾಗ್ಯ ಸಿಗತ್ತೆ ಅನ್ನೋ ಲಕ್ಷಣವಾಗಿ. ಅದೇ ರೀತಿಯಲ್ಲಿ ಮಸ್ತಕ ಮಣಿ ಅಂದರೆ ಈ ಆತ್ಮ ಹೊಳಿತಾ ಇರೋದು ಕಂಡು ಬರ್ತದೆ ಅಂತ ತಂದೆ. ಆ ಲೇಬಲ್ ಕಂಡು ಬರಬೇಕು ಆ ಸೇವಾದಾರಿಯಲ್ಲಿ ಅಂತ ತಂದೆ ಹೇಳ್ತಿದ್ದಾರೆ. ಒಳ್ಳೆಯದು. ಅಚ್ಚಾ. ಓಂ ಶಾಂತಿ.